ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ. ನಾನು ಇವತ್ತು ಮಾಡೋಕ್ಕೆ ಕೊಟ್ಟಿರೋ ರೆಸಿಪಿ ಚಿಕನ್ ಗೀ ರೋಸ್ಟು ಹೇಗೆ ಮನೆಯಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು. ಈ ಚಿಕನ್ ಗೀ ರೋಸ್ಟ್ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಬಾಯಲ್ಲಿ ನೀರು ಬರ್ತಾಯಿದ್ರು. ನೋಡ್ತಿರ್ಬೇಕಾದ್ರೆ ಬಾಯಲ್ಲಿ ಆಲ್ರೆಡಿ ನೀರು ಬಂದ್ಬಿಟ್ಟಿದೆ. ಸೊ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಇವಾಗ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿದ್ದೀನಿ 2 times. ವಾಶ್ ಮಾಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಒಂದು 5 minutes ನೆನೆಸ್ಬಿಟ್ಟು ಅದನ್ನು ಮತ್ತೆ ಕ್ಲೀನಾಗಿ ವಾಶ್ ಮಾಡ್ಕೋತೀನಿ. 5 minutes ಆದಮೇಲೆ ಕ್ಲೀನಾಗಿ ಬೇರೆ ನೀರು ಹಾಕ್ಬಿಟ್ಟು ಅದನ್ನು ನೀರೆಲ್ಲ ಚೆಲ್ಬಿಟ್ಟು ಬೇರೆ ನೀರಲ್ಲೂ ಒಂದು 5 minutes ವಾಶ್ ಮಾಡ್ಕೋತೀನಿ. ಆಮೇಲೆ ಒಂದೊಂದು ಪೀಸೇ ತೊಗೊಂಡು ನಾನು ಚೆಕ್ ಮಾಡ್ಕೋತೀನಿ, ಏನದು ಚೆನ್ನಾಗಿಲ್ದಿರೋ ಸ್ಕಿನ್ ಏನಾದರೂ ಇರುತ್ತಾ ಅಂದ್ಬಿಟ್ಟು. ಸೊ ನೋಡಿ, ಹೀಗೆ ಚೆಕ್ ಮಾಡ್ಕೋತೀನಿ ನಾನು. ಈ ಥರ ಇರೋದನ್ನೆಲ್ಲ ತೆಗೆದುಬಿಡಬೇಕು. ಮತ್ತು ಈ ನೆಕ್ ಸುತ್ತು ಇರುತ್ತಲ್ಲ, ಈ ಥರ ಸ್ಕಿನ್ನು ಮತ್ತು ಅದು ಸ್ವಲ್ಪ ಕೊಬ್ಬಿರುತ್ತೆ, ಅದರಲ್ಲೆಲ್ಲ ತೆಗೆದುಬಿಡ್ಬೇಕು. ಅದೆಲ್ಲ ತಿನ್ನಬಾರ್ದು. ಸ್ಕಿನ್ ತುಂಬ ಜನ ಇಷ್ಟಪಡ್ತಾರೆ, ಸೊ ಆದರೂ ಆ ಸ್ಕಿನ್ ತಿನ್ನಬಾರ್ದು. ಸೊ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ. ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಬನ್ನಿ ನೋಡೋಣ ಹೇಗೆ ಮ್ಯಾರಿನೇಟ್ ಮಾಡೋದು ಅಂತ. ಇದಕ್ಕೆ ನಾನು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಸಾಲ್ಟು ಮತ್ತು ಒಂದು 1/2 ಕಪ್ಪಷ್ಟು ಮೊಸರು ಹಾಕ್ಕೋಬೇಕು. ಇದಕ್ಕೆ 1/2 ಕಪ್ಪಷ್ಟು ಮೊಸರು, ಆಮೇಲೆ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನ ಪುಡಿ ಒಂದು ಸ್ವಲ್ಪ, ಆಮೇಲೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು. ಇದು ಅಟ್ಲೀಸ್ಟ್ ಒಂದು 10 to 20 minutes ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಇವಾಗ ಮಾಡೋ ಪ್ರೋಸೆಸ್ನ ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆ ತೊಗೊಳ್ತಿದ್ದೀನಿ. ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡು ಆನಿಯನ್ಸ್ನ ಹಾಕ್ಕೊಂಡಿದ್ದೀನಿ. ಈ ಆನಿಯನ್ಸು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ನಾನು ಸೋಂಪನ್ನು ಹಾಕ್ಕೊಳ್ತಿದ್ದೀನಿ. ಸೋಂಪನ್ನು ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಆನಿಯನ್ಸ್ ಅಂತೂ ಗೋಲ್ಡನ್ ಬ್ರೌನ್ ಆಗಲೇಬೇಕು, ಯಾಕಂದರೆ ಟೇಸ್ಟ್ ಅದೇ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೆ ಬೇಯಕ್ಕೆ ಬಿಡಬೇಕು. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಬೇಯ್ತಿರಲಿ. ಅಷ್ಟೊತ್ತಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಎಲ್ಲ ಸ್ಪೈಸಸ್ನೂ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ. ಪೆಪ್ಪರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆಗೋಷ್ಟು ಬಿಸಿ ಮಾಡ್ಕೋತಿದ್ದೀನಿ. ಇದಕ್ಕೊಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಚಿಕನ್ ಚೆನ್ನಾಗಿ ಬೇಯ್ತಿದೆ, ನೋಡ್ತಿರ್ಬೋದು ನೀವು. ಆಲ್ರೆಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಿದೆ. ಇವಾಗ ನಾನು ಇದಕ್ಕೀಗ ಒಂದು 2 ಇಂಚಷ್ಟು ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಮತ್ತು ಹುರ್ಕೊಂಡಿರೋದನ್ನು ಹಾಕ್ಬಿಟ್ಟು ಮಸಾಲ ರುಬ್ಕೊಂಡಿದ್ದೀನಿ. ಸೊ ಆ ಮಸಾಲನೂ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಬಿಟ್ಕೊಂಡಿದೆ. ಸೊ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ನೋಡಿ, ಮಸಾಲಾನೇ ವಾಸನೆ ಸಖತ್ತಾಗಿ ಬರ್ತಾಯಿದೆ. ಮಸಾಲ ವಾಸನೂ ಮತ್ತು ಚಿಕನ್ ಬೆಂದಿರೋದು ಮ್ಯಾರಿನೇಟ್ ಮಾಡಿದ್ವಲ್ಲ, ಸೊ ಇವಾಗ ಬೆಂದಿರಬೇಕಂದ್ರೆ ತುಂಬ ಚೆನ್ನಾಗಿದೆ. ವಾಸನೆ ಸ್ಮೆಲ್ ಸಖತ್ತಾಗಿ ಬರುತ್ತೆ ಇವಾಗಲೇ. ಸೊ ಗೀನ ತುಂಬ ಇಷ್ಟಪಡೋರು ಇವಾಗಲೇ ಗೀ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಜಾಸ್ತಿ ಗೀ ಇಷ್ಟಪಡೋದಿಲ್ಲ, ಸೊ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇಷ್ಟಪಡೋರು ಇವಾಗ ಗೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀರು ಹಾಕ್ಬಾರ್ದು. ಹಾಗೆ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು 5 ನಿಮಿಷ ಆದಮೇಲೆ ಹಸಿ ವಾಸನೆ ಹೋಗಾದ್ಮೇಲೆ ಒಂದು ಸ್ವಲ್ಪ ಜಾರಲ್ಲೇ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಡಬೇಕು. ಬೇಯ್ತಿದೆ ಈಗ ನೋಡಿ, ಕುದಿ ಬಂದಿದೆ. ಸಾಲ್ಟ್ ಬೇಕಾದರೆ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು. ಗೀ ಜಾಸ್ತಿ ಇಷ್ಟಪಡೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೀನ ಹಾಕ್ಕೋಬೋದು. ನಮ್ಮನೇಲಿ ಗೀನ ಇಷ್ಟನೇ ಪಡಲ್ಲ, ಸೊ ನಾನು ಗೀನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಆದರೂ ಲಾಸ್ಟಲ್ಲಿ ಹಾಕ್ತೀನಿ ಸ್ವಲ್ಪ ಅಂತೂ. ಸೊ ಚೆನ್ನಾಗಿ ಬೆಂದಿದೆ ಇವಾಗ ಅನಿಸ್ತದೆ, ಬೇಯ್ತಾ ಇದೆ ಇನ್ನೂ. ಒಂದು 5 minutes ನಾನು ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಒಂಚೂರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಒಂದು 10 minutes ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಆಲ್ರೆಡಿ ಚಿಕನ್ ಬೆಂದಿದೆ ಇನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 10 minutes ಬೇಯಿಸ್ಕೊಳ್ಳೋಣ. ಸೊ 10 minutes ಆಗಿದೆ. ಈಗ ಓಪನ್ ಮಾಡಿ ನೋಡೋಣ ಹೇಗೆ ಬೆಂದಿದೆ ಅಂದ್ಬಿಟ್ಟು. ಸಖತ್ತಾಗಿದೆ, ಸ್ಮೆಲ್ಲಂತೂ ಸೂಪರಾಗಿ ಬರ್ತಿದೆ. ಫೈನಲಾಗಿ ಒಂದು ಸ್ವಲ್ಪ ಕೊರಿಯಂಡರ್ ಲೀವ್ಸ್ನ ಹಾಕ್ಬಿಟ್ಟು ಸೊ ಇದನ್ನು ಈಗ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ತುಪ್ಪ 1 ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ನಾನು.
ಬಿಕಾಸ್ ತುಪ್ಪ ಸ್ಮೆಲ್ ಬಂದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ. ಸೊ ತುಪ್ಪ ಒಂದು ಸ್ಪೂನ್ ಹಾಕ್ಬಿಟ್ಟು ಸೊ ಹೀಗೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹೋಟೆಲ್ ಟೇಸ್ಟ್ಗಿಂತ ಮನೇಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ, ಹೈಜೆನಿಕ್ ಆಗೂ ಇರುತ್ತೆ. ಆಮೇಲೆ ಯಾವುದ್ಯಾವುದೋ ಚಿಕನ್ ತಿಂತೀವಿ ಅನ್ನೋ ಭಯನೂ ಬೇಡ, ನಾವೇ ತಂದುಬಿಟ್ಟು ಮಾಡೋದ್ರಿಂದ ಹೈಜೆನಿಕ್ ಆಗಿರುತ್ತೆ, ಕ್ಲೀನಾಗಿ ವಾಶ್ ಮಾಡಿರ್ತೀವಿ. ಸೊ ಮನೆಯಲ್ಲೇ ಮಾಡಿರ್ತಕ್ಕಂಥ ಚಿಕನ್ ಗೀ ರೋಸ್ಟು ಟೇಸ್ಟ್ ಮಾಡಬೇಕು. ಈಗ ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಕಲರು ಅಷ್ಟೇ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ ಚಿಕನ್ ಗೀ ರೋಸ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಈಗ ಟೇಸ್ಟ್ ಮಾಡಬೇಕು, ಈಗ ಟೇಸ್ಟಿಂಗ್ ಟೈಮ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಿರ್ಬೇಕಂದ್ರೆ ಯಾವಾಗ ತಿಂತೀವೋ ಅನಿಸುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿದೆ, ಸೂಪರಾಗಿದೆ ಟೇಸ್ಟ್ ಅಂತಲೂ, ಡಿಲಿಷಿಯಸ್ ಆಗಿತ್ತು, ಒಂಥರ ಡಿಫ್ರೆಂಟ್ ಸ್ಟೈಲಾಗೇ ಇತ್ತು. ಸೊ ನಾನು ಟೇಸ್ಟಿಂಗ್ ಇವಾಗ ನಮ್ಮ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ. ಸೊ ಅವ್ರು ತಿಂತಿದ್ದಾರೆ ಇವಾಗ, ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ನನ್ನ ಮಗಳು ಟೇಸ್ಟ್ ಮಾಡೋದು, ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟನೇ ಆಗಿತ್ತು. ವಿಡಿಯೋಲಿ ನೋಡ್ಬೋದು ನೀವು ರಿಯಾಕ್ಷನ್. ನಮ್ಮ ಹಸ್ಬೆಂಡು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.